ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋದ ನೂರಾರು ಎಷ್ಟೋ ಜನ ಕನ್ನಡಿಗರು ಹೋಗಿರ್ತಾರೆ. ಕನ್ನಡಿಗರು ಅಂತಲ್ಲ, ಕರ್ನಾಟಕದವ್ರು ಹೋಗಿರ್ತಾರೆ. ಅದರಲ್ಲಿ ಒಂದು 3 ಬಲಿ ಪಟ್ಟಿ ಬರ್ತಾ ಇದೆ. ಒಂದು ಬೆಂಗಳೂರಿನ ಮೂಲದ ಟೆಕ್ಕಿಯವರು ಭರತ್ ಭೂಷಣ್, ಇನ್ನೊಂದು ಶಿವಮೊಗ್ಗದ ಮಂಜುನಾಥರಾವ್, ಎಲ್ಲರಿಗೂ ಗೊತ್ತು. ಇನ್ನೊಬ್ಬರು 10 ವರ್ಷದಿಂದ ರಾಮಮೂರ್ತಿ ನಗರ ಬೆಂಗಳೂರಿನಲ್ಲಿ ವಾಸವಾಗಿದ್ದರಂತೆ. ಆಂಧ್ರದ ನೆಲ್ಲೂರು ಮೂಲದವರು ಮಧುಸೂದನ್ ಅಂತ ದುರ್ಮರಣಕ್ಕಿದ್ದಾರೆ. ನಾವು ಕನ್ನಡಿಗರು ಎಷ್ಟು ದೊಡ್ಡವರು ಅನ್ನೋದಕ್ಕೆ ಇದು ಮಗದೊಂದು ಸಾಕ್ಷಿ. ಅವನು ಯಾರೋ ಬುರುಡೆ ದಾಸ ಬಿಟ್ಟಿದ್ನಲ್ಲ, ಈ ಕನ್ನಡ ಪೀಪಲ್ ಅಂತ, ಆ ಬುರುಡೆ ದಾಸನಿಗೆ ಇದನ್ನು ಹೇಳಬೇಕು ಯಾರು ಒಬ್ಬರು. ನಾವಿವರನ್ನು ಕನ್ನಡಿಗರು ಬೆಂಗಳೂರಿನವರು ಅಂತಲೇ ಪರಿಗಣಿಸಿದ್ದೀವಿ. ಅವ್ರ ಬಾಡಿಯೆಲ್ಲ ಅವ್ರ ಮೂಲ ಊರಿಗೆ ಹೋಗ್ತಾ ಇದೆ, ಮೂಲಕ್ಕೆ ಹೋಗ್ತಿದೆ. ಆದರೆ ಪಟ್ಟಿನಲ್ಲಿ ನಾವು ಅವ್ರನ್ನ ಬೆಂಗಳೂರಿನವರು, ಕರ್ನಾಟಕದವರು ಅಂತಲೇ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಇದು ಕನ್ನಡಿಗರದ್ದು ಬುದ್ಧಿ, ವಿಶಾಲ ಹೃದಯ. ಹಾಂ. ಸೊ ಟೆಕ್ನಿಕಲಿ ಮೂರು ಜನ ಮೃತಪಟ್ಟಿದ್ದಾರೆ. 65 ವರ್ಷದ ಶಶಿಕುಮಾರಿ ನಾಯಕ್, ಅಭಿಜಯ್ ಎಂ ರಾವ್, ಅವ್ರಿಗೇನೋ ಗಾಯ ಆಗಿದೆ ಸಣ್ಣ ಪುಟ್ಟ, ಬಟ್ ಚೇತರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಭರತ್ ಭೂಷಣ್ ಬೆಂಗಳೂರಿನ ಮತ್ತಿಕೆರೆಯಲ್ಲಿ ವಾಸವಾಗಿದ್ದರು. ಇವತ್ತು ವಾಪಸ್ ಬರಬೇಕಿತ್ತು ಅವ್ರ ಕುಟುಂಬದ ಜೊತೆ. 3 ವರ್ಷದ ಮಗು ಇದೆ. 3 ವರ್ಷದ ಮಗುನ ಎತ್ಕೊಂಡಿದ್ರಂತೆ. ಹಾಗಾದರೆ ಕೆಳಗೆ ಇಳಿಸಕ್ಕೆ ಹೇಳಿಬಿಟ್ಟು ಗುಂಡು ಹೊಡೆದಿದ್ದಾರೆ. ಏಯ್ ಒವೈಸಿ, ನಿನ್ನ ಮೊಮ್ಮಗುನ ಎತ್ಕೊಂಡು ನೀನು ನಿಂತಿದ್ದಾಗ, ರಿಪೀಟ್ ಮಾಡ್ತೀನಿ ಇನ್ನೊಂದು ಸರ್ತಿ, ಅಥವಾ ರಾವತ್ ಯಾರು ಆಗಿ, ಅಥವಾ ವಾದ್ರಾ ಯಾರು ಆಗಲಿ, ಅಥವಾ ಬಂಡಿ ಸಿದ್ದೇಗೌಡ್ರೆ, ನಿಮಗೂ ಇದನ್ನೇ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಮೊಮ್ಮಕ್ಕಳನ್ನು ಎತ್ಕೊಂಡು ನೀವು ನಿಂತಿದ್ದಾಗ ಯಾರಾದರೂ ಬಂದು ನಿಮಗೆ ಗೊತ್ತಿಲ್ಲದದ್ದನ್ನು ಹೇಳು ಅಂತ ಹೇಳದಿದ್ದಾಗ ಪಿಸ್ತೂಲ್ ತೋರಿಸಿದ್ರೆ ಏನು ಅನ್ನಿಸ್ಬೋದು? ಆರ್ಟಿಕಲ್ 370, ಬಚ್ಚಲ ಬಾಯಿಗಳನ್ನು ತೊಗೊಂಬಂದು ಹಿಂದೂಗಳ ಕಿರುಕುಳನ ನಿಮ್ಮಂಥವ್ರುಗಳಿಗೆಲ್ಲ ಬದುಕಕ್ಕೆ ಬಿಟ್ಟಿರೋದೇ ಈ ದೇಶದ ದೌರ್ಭಾಗ್ಯ. ಇನ್ನುವೇ ಹಿಂದೂಗಳ ಕಿರುಕುಳ ತಿರುಗಿ ಬಿದ್ದರೆ ಏನಾಗತ್ತೇನೋ ಅರಿವಿದೆಯಾ? ಹೆದರಿಸ್ತೀರಲ್ಲ ಎಲ್ಲರೂ. ಮಗುನ ಕೆಳಗಿಳಿಸ್ಕೊಂಡು ಹೊಡೆದಿದ್ದಾರೆ. ತಾಯಿ ಸುದ್ದಿ ಕೇಳಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿ ಬಂತು. ಆಕ್ಸಿಜನ್ನಲ್ಲಿದ್ದಾರೆ ಈಗ ಪಾಪ. ಶಿವಮೊಗ್ಗದ ಮಂಜುನಾಥರಾವ್ ಪತ್ನಿ ಪಲ್ಲವಿ ಭರತ್ ಭೂಷಣ್ ಜೊತೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಗುಡ್, ನಾನು ಅದನ್ನು ತಪ್ಪು ಅಂತ ಹೇಳ್ತಿಲ್ಲ, ಚೆನ್ನಾಗೇ ಮಾಡಿದ್ದೀರಿ. ಕರ್ನಾಟಕ ಸರ್ಕಾರದವರು ಮಾತಾಡೋವಾಗ ಮಾತಾಡಿದ್ದೀರಿ. ಲಾಡ್ ಅವ್ರನ್ನ ಕಳಿಸ್ಕೊಟ್ಟಿದ್ದೀರಿ. ಲಾಡ್ ಅವರು ಬಾಡಿ ಕಳ್ಸಕ್ಕೆ ಮಾಡೋದಕ್ಕೆ ಅರೇಂಜ್ ಮಾಡಿದ್ದಾರೆ ಅಂತ ನಾನು ಹೇಳಕ್ ಹೋಗಲ್ಲ, ಯಾಕಂದ್ರೆ ಕೇಂದ್ರ ಸರ್ಕಾರದವ್ರು ಮಾಡಿರ್ತಾರೆ ಅದನ್ನೆಲ್ಲ. ಕೋಆರ್ಡಿನೇಟ್ ಚೆನ್ನಾಗಿ ಮಾಡಿದ್ದಾರೆ, ಒಂದು ಸಮಾಧಾನ ಹೇಳಿದ್ದಾರೆ ಅಲ್ಲಿ ಹೋಗಿ. ಗುಡ್ ವರ್ಕ್. ಈ ಎಲ್ಲ ಗುಡ್ ವರ್ಕ್ ಮಾಡ್ಕೊಂಡು ಏನೋ ಆಕಾಶ ಬಿದ್ದೋಗೋ ಅವ್ರ ಥರ ನಾಳೆ ಅದ್ಯಾವುದೋ ಮಾಲೆ ಮಹದೇಶ್ವರ ಬೆಟ್ಟಕ್ಕೆ ಕ್ಯಾಬಿನೆಟ್ ಅಂತ ಹೋಗ್ತಿದ್ದಲ್ಲ, ನಿಮ್ಗೆ ಸೂಕ್ಷ್ಮತೆ ಮರ್ಯಾದೆ ಇರೋದು ಇದೆಯೋ ಇಲ್ವೋ ನಿಮ್ಗಳಿಗೆಲ್ಲ? Tomorrow the chief minister should be in one of the cremation, or a DCM should be in one of the cremation. Stand in front and tell the people. ರಾಜ್ಯದ ಜನಕ್ಕೆ ಹೇಳಬೇಕು, ನಾವು ಈ ರಾಜ್ಯದ ಜನ ಈ ಸಾವುಗಳ ಮೂಲಕ ಹೇಳ್ತಾ ಇದ್ದೀವಿ ಆ ಭಯೋತ್ಪಾದಕರಿಗೆ ನಾವು ಹೇಗಿದ್ದೀವಿ ನೋಡ್ಕೊಳ್ಳಿ ಅನ್ನೋದನ್ನ ಅಂತ. ಅದನ್ನು ಹೇಳೋದು ಬಿಟ್ಟು ಏನು ಆಕಾಶ ಕೆಳಗೆ ಬಿದ್ದೋಗೋ ಕ್ಯಾಬಿನೆಟ್ ಮೀಟಿಂಗ್ ನೆಕ್ಸ್ಟ್ ವೀಕ್ ಮಾಡಿದ್ರೆ ಏನು ದೇಶ ಬಿದ್ದೋಗೋದು ನಿಮಗೆ? ಆ ಕಾರ್ಯ ಆಗತ್ತಲ್ಲ, ಚರ್ಚೆ ಮಾಡಿದ ತಕ್ಷಣ ಮಲೆ ಮಹದೇಶ್ವರನೂ ಮೆಚ್ಚಲ್ಲ ನಿಮ್ಮ ಕೆಲಸನ. ಆಲ್ ರೈಟ್, ಇವತ್ತು ಇವರೆಲ್ಲ ಹೋಗಿದ್ದಾರೆ, ಮಾತಾಡಿದ್ದಾರೆ, ಸಮಾಧಾನ ಒಬ್ರಿಗೊಬ್ರು ಹೇಳಿದ್ದಾರೆ. ಚೀಫ್ ಮಿನಿಸ್ಟ್ರೋ, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರೋ, ಅಥವಾ ಒಬ್ಬರು ಹೋಮ್ ಮಿನಿಸ್ಟ್ರೋ ಯಾರೋ ನಾಳೆ ಅಲ್ಲಿಗೆಲ್ಲ ಹೋಗಿ ನಿಂತು ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋ ಸಂದೇಶ ರವಾನೆ ಮಾಡಿದಾಗ ಹೋಗ್ಬಿಟ್ರೆ ಅವ್ರು ಎದ್ದು ಬರಲ್ಲ. ನಮಗೆ ಗೊತ್ತಿದೆ ಅದರಿಂದ ಏನೂ ಆಗಲ್ಲ, ಅವ್ರು ಎದ್ದು ಬರಲ್ಲ ಅಂತ ನಮ್ಗೆ ಅರಿವಿದೆ. ಅದು ಆದರೆ that's the only thing for a last one time you can do. ಕ್ಯಾಬಿನೆಟ್ಟನ್ನು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಇದನ್ನು ಮಾಡಲಿಕ್ಕೆ ಇರಲ್ವಲ್ಲಪ್ಪ ಬಾಡಿ. ಯಾರದ್ರಿ ಇವೆಲ್ಲ ಆಲೋಚನೆಗಳು? ಎಲ್ಲ ಕೆಲಸ ಮಾಡ್ಕೊಂಬಂದು ಕೊನೆಗೆ ಇದಾಕತ್ತಿರಲ್ಲ, ಉಳಿ ಹಾಕತ್ತಿರಲ್ಲ. ಎಸ್,
ಇನ್ನು ಟೆಕ್ಕಿಯಾಗಿದ್ದ ಮಧುಸೂದನ್ ರಾವ್ ಆಂಧ್ರದ ನೆಲ್ಲೂರು ಮೂಲದವರು. ರಾಮಮೂರ್ತಿ ನಗರದ ರಿಚೀಸ್ ಗಾರ್ಡನ್ನಲ್ಲಿ ಅವರು ವಾಸವಾಗಿದ್ದರು. 3 ದಿನಗಳ ಹಿಂದೆ ಪತ್ನಿ ಕಾಮಾಕ್ಷಿ, ಪ್ರಸನ್ನ ಮತ್ತು ಮಗಳು ಮೇಧಶ್ರೀ ಸೇರಿದಂತೆ 3 ಕುಟುಂಬಗಳ ಜೊತೆಗೆ 10 ಜನರ ತಂಡ ಟೂರ್ಗೆ ಹೋಗಿತ್ತು. 2 ಕುಟುಂಬಗಳು ಊಟಕ್ಕೆ ಹೋಗಿದ್ರಂತೆ. ಮಧುಸೂದನ್ ರಾವ್ ಕುಟುಂಬ ಹುಲ್ಲು ಹಾಸಿನ ಮೇಲೆ ವಿಶ್ರಾಂತಿಯನ್ನು ಪಡಿತಾ ಇದ್ರು. ಆಗ ಈ ದಾಳಿಯನ್ನು ನಡೆಸಿದ್ದಾರೆ. ಚೆನ್ನೈಗೆ ಪಾರ್ಥಿವ ಶರೀರ ತಲುಪಲಿದ್ದು ನಾಳೆ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸುತ್ತಾರೆ. ಈ ಮಧ್ಯೆ ಮೃತ ಕುಟುಂಬಗಳಿಗೆ ಸಿಎಂ 10 ಲಕ್ಷ ಪರಿಹಾರವನ್ನು ಘೋಷಿಸಿದ್ದಾರೆ. ಇಲ್ಲೇ ಅವರು ವಾಸವಾಗಿದ್ದಾರೆ ಅವರೆಲ್ಲರೂ. ಇದು ನಮಗೆ ಬೆಳಗ್ಗೆ ವಿಚಾರ ಗೊತ್ತಾಯಿತು. ತುಂಬಾನೇ ಬೇಜಾರಾಯಿತು. ತುಂಬ ಒಳ್ಳೆ ವ್ಯಕ್ತಿ ಕೂಡ ಅವರು. ಒಳ್ಳೆ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಇದ್ದಂಥ ವ್ಯಕ್ತಿ. ಹುಲ್ಲು ಹಾಸಿನ ಮೇಲೆ ಕೂತಿದ್ರು ಎಲ್ಲರೂ. ಸ್ವಲ್ಪ ರಿಲ್ಯಾಕ್ಸ್ ಆಗಿರೋಣ, ಆ ಸೌಂದರ್ಯವನ್ನು ಎಂಜಾಯ್ ಮಾಡೋಣ, ಅದಕ್ಕೂ ಕಾಶ್ಮೀರಕ್ಕೆ ಹೋಗಿದ್ದ 109 ಜನ ಅಂತ ಲೆಕ್ಕ ಸಿಗ್ತಾ ಇದೆ ಅಂತಿದ್ದಾರೆ ಕನ್ನಡಿಗರದು. ಇನ್ನೂ ಜಾಸ್ತಿ ಇರ್ಬೋದೇನೋ. ಕರ್ಕೊಂಬರೋಕ್ಕೆ ವಿಶೇಷ ವಿಮಾನದಲ್ಲಿ ಕರ್ಕೊಂಬನಿ ಅಂತ ಹೇಳಿದಾರಂತೆ ಸಿಎಮ್. ಅದಕ್ಕೆ ಸಂತೋಷ್ ಲಾಡ್ ಏನೋ ಅರೇಂಜ್ ಮಾಡಿದಾರಂತೆ. ನೋಡಿ ಅದಕ್ಕೆ ಏನೇನು ರಿಸೋರ್ಸಸ್ ಬೇಕು, ದುಡ್ಡು ಪಟ್ಟು ಎಲ್ಲ ಕರೆಕ್ಟಾಗಿ ಮೂವ್ ಮಾಡ್ಕೊಳ್ಳಿ. ಅದನ್ನು ಗೋಜಲ್ ಮಾಡ್ಕೋಬೇಡಿ. ಆಮೇಲೆ ಯಾರೋ ಒಬ್ರು ತಗಲಿಸ್ಬಿಟ್ಟು ಅವ್ರಿಗೆ ಮಜಾ ನೋಡ್ಕೊಂಡು ಕೂತ್ಕೋಬೇಡಿ. ಇಲ್ಲೆಲ್ಲ ಬರೀ ಬುರುಡ ಬಿಟ್ಕೊಂಡು. ಸರಿ, ಈಗ ಸದ್ಯಕ್ಕೆ ರಕ್ಷಣೆ ಮಾಡುವಂಥದ್ದಲ್ಲಿ ಏನಿಲ್ಲರಿ, ಜೊತೆಲಿ ಇರಬೇಕಷ್ಟೇ. ಕೋಆರ್ಡಿನೇಟ್ ಮಾಡಿ ಅವ್ರನ್ನೆಲ್ಲ ಸೇಫ್ ಆಗಿ ಆ ಟೆನ್ಷನ್ ಇರೋದ್ರಿಂದ ಕರ್ಕೊಂಬರೋದು ಕೆಲಸ ಆಗಬೇಕು. ಏನು ಕಾರ್ಯಾಚರಣೆ ಮಾಡಿ ಎಲ್ಲರೂ ನಿಮ್ಗೆ ಇದರಲ್ಲಿ ಕರ್ಕೊಂಡು ಬರಬೇಕು. ರಕ್ಷಣೆ ಏನಿಲ್ಲ ಅಲ್ಲಿ. ಎಲ್ಲ ಅವ್ರವ್ರ ಹೋಟ್ಲುಗಳಲ್ಲಿ ಸೇಫ್ ಆಗಿದ್ದಾರೆ. ಶ್ರೀನಗರ ಏನು ನಾಟ್ ಅನ್ಸೇಫ್ ಸಿಟಿ ಇವತ್ತು. ಆ ದುಃಖದಲ್ಲಿರೋರಿಗೆ ವ್ಯವಸ್ಥೆ ಅರ್ಥ ಆಗಲ್ಲ. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೋ ಒಂದು ಕುಟುಂಬದವರು 100 ಮೀಟ್ರ್ ದೂರದಲ್ಲಿದ್ದರಂತೆ, ಪಾರಾದ್ರಂತೆ. ಇನ್ಯಾರೋ ಇಬ್ಬರು ಊಟಕ್ಕೆ ಹೋಗಿದ್ರಂತೆ. ಈ ಥರ ಇರುತ್ತೆ ಕೆಲವರೆಲ್ಲ. ಹಲವಾರು ಜನ, ಯಾರೋ ಉಡುಪಿಯ ಬ್ರಹ್ಮಾವರ, ಕುಂದಾಪುರದ 20 ಜನದ ತಂಡ, ಚಿಕ್ಕಮಗಳೂರು ನಗರದ ಯಾರೋ ರಾಮೇಶ್ವರ ನಗರದ ಚಂದ್ರಶೇಖರನ್ ಅವ್ರ ಫ್ಯಾಮಿಲಿ, ವಿಜಯನಗರದ ಜಿಲ್ಲೆ ಹರಪನಹಳ್ಳಿಯ ಪಟ್ಟಣದ ನಿವಾಸಿ ಯಾರೋ 4, ತುಮಕೂರಿನ ರೂಪೇಶ್ ಕೃಷ್ಣಯ್ಯ ಕುಟುಂಬ. ಈ ಥರ ಇವರೆಲ್ಲ ಒನ್ ಅವರ್ ಬಿಫೋರ್ ವಾಪಸ್ ಬಂದಿದ್ರಂತೆ ಅವರು. ಕೆಲವು ಕಡೆ ಗುಡ್ಡ ಕುಸಿತ ಆಗಿದ್ರಿಂದ ಅಲ್ಲಿ ಹೋಗೋದು ತಪ್ಪಿತು, ಹಾಗಾಗಿ ನಾವು ಪಾರಾದ್ವಿ. ಇಲ್ಲ ಅಂದ್ರೆ ನಾವು ಬೇಗ ಅಲ್ಲಿ ಹೋಗ್ಬಿಡ್ತಾ ಇದ್ವಿ, ನಮಗೂ ಇರ್ಬೋದು, ಗೊತ್ತಿಲ್ಲ. ಇದು ಸಾಮಾನ್ಯ. ಇಂಥ ದೊಡ್ಡ ಘಟನೆ ಆದಾಗ ಈ ಥರದ್ದು ನಡೆಯತ್ವೆ ಕೇಸ್ಗಳು. ಜಸ್ಟ್ ಮಿಸ್ ಆಗ್ತಾರೆ. ಎಸ್, ಇಲ್ಲ ಅಂತ ಅರ್ಥ. ಆ ಲೆಕ್ಕಕ್ಕೆ ಮಾಡಿರ್ತಕ್ಕಂಥದ್ದು ಒಂದು ಕೃತ್ಯ ಇದೆ. ಇದಕ್ಕೆ ಈ ಸಂದರ್ಭದಲ್ಲಿ ನಾವು ಇಡೀ ದೇಶ ಒಗ್ಗಟ್ಟಾಗಿ ನಾವು ನಿಂದಿರಬೇಕಾಗಿದೆ. ಕುಟುಂಬಸ್ಥರನ್ನ ಕೂಡ ಭೇಟಿಯಾಗಿದ್ರಿ. ಸೊ ಅವ್ರಿಗೆ ಮಾತನಾಡತಕ್ಕಂಥ ಪರಿಸ್ಥಿತಿ ಇಲ್ಲ. ನಾವು ನಮ್ಮ 50-60 ಜನ ಹೆಚ್ಚು ಏನೋ ಬೇರೆ ಹೋಟ್ಲ್ಗಳಿದ್ದಾರೆ, ಅವರಿಗೆಲ್ಲ ಭೇಟಿಯಾಗಿದ್ದೇವೆ. ಪೆಹಲ್ಗಾಮಿಗೆ ಸ್ಪೆಷಲ್ ವೆಹಿಕಲ್ಗಳನ್ನ ಕಳಿಸಿ ಸುಜಾತ ಅವ್ರ ಮನೆಯವರು, ಪಲ್ಲವಿ ಅವರು ಮತ್ತೆ ಮಗ ಮತ್ತೆ ಇನ್ನೊಬ್ರು ಮಧುಸೂದನ್ ರಾವ್ ಅಂತ ಹೇಳಿ ಅವರ ಫ್ಯಾಮಿಲಿಯವರು ಅವರೆಲ್ಲ ಶ್ರೀನಗರಿಗೆ ಬರೋದಕ್ಕೆ ವ್ಯವಸ್ಥೆ ಕಲ್ಪಿಸಲಾಯಿತು. ಬೆಳಗ್ಗೆ ಎಲ್ಲ ಪೋಸ್ಟ್ ಮಾರ್ಟಮ್ ಆಗಿ PCR ನಲ್ಲಿ ಇತ್ತು. ಇವತ್ತು ಬೆಳಗ್ಗೆ ಅಮಿತ್ ಶಾ ಅವ್ರು ಬಂದು ಅವ್ರನ್ನೆಲ್ಲರೂ ಮಾತನಾಡಿಸಿದ್ರು. ಮಧ್ಯಾಹ್ನ 3 ಗಂಟೆಗೆ ಸ್ಪೆಷಲ್ ಫ್ಲೈಟ್ ಅರೇಂಜ್ ಆಗಿದೆ. ಅದರಲ್ಲಿ ನಾನು ಕೂಡ ಅವ್ರ ಜೊತೆಗೇನೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಹೃದಯ ವಿದ್ರಾಕವಾದಂತ ಪಹಲ್ಗಾಮ್ನಲ್ಲಿ ಟೆರರಿಸ್ಟ್ ಅಟ್ಯಾಕ್. ನಾವು ಅಲ್ಲೇ ಇದ್ದೀವಿ, ಅರೌಂಡ್ 100 ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲೇ ಇದ್ದೀವಿ. ಅವ್ರದ್ದು ಇನ್ಸಿಡೆಂಟ್ ಆದ ತಕ್ಷಣನೇ ನಮ್ಮ ಡ್ರೈವರ್ ಏನ್ ಮಾಡಿದ್ರು, ಇಮಿಡಿಯೇಟ್ ಕಾರ್ ತಗೊಂಡು ಬಂದು ಮತ್ತೆ 7 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕೆಳಗಡೆ ಲಾಡ್ಜ್ ಇತ್ತು, ಅಲ್ಲಿಗೆ ಬಂದು ನಮಗೆ ಡ್ರಾಪ್ ಮಾಡಿದ್ರು. ಅವರು ಅಲ್ಲಿ ಸೇಫ್ ಆಗಿದ್ದೀವಿ. ಗುಲ್ಮಾರ್ಗಿಗೆ ಹೋಗಿದ್ವಿ ನಿನ್ನೆ. ನಮ್ದು ಇವತ್ತು ಪಹಲ್ಗಾಮ್ ಇತ್ತು. ನಾವು ಅದೃಷ್ಟವಂತರು, ನಾವು ಬದುಕಿದೀವಿ ಅಂತಂದ್ರೆ ಅದೃಷ್ಟ ನಮ್ದು. ಸಂತೋಷ್ ಲಾಡ್ ಸಾಹೇಬ್ರು ಬಂದ್ಬಿಟ್ಟು ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಅಂಡ್ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಹಿಮ್ ಅಂಡ್ ಗವರ್ಮೆಂಟ್ ಆಫ್ ಕರ್ನಾಟಕ. ನಮ್ಮ ಪ್ಲಾನ್ ಪ್ರಕಾರ ನಿನ್ನೆ ನಾವು ಪಹಲ್ಗಾಮ್ ಹೋಗ್ಬೇಕಿತ್ತಂತೆ. ಅದು ಪೋಸ್ಟ್ಪೋನ್ ಆಗ್ಬಿಟ್ಟು ಇವತ್ತಿಗೆ ಹೋಗೋದು ಪ್ಲಾನ್ ಇತ್ತು. ಬೈ ಚಾನ್ಸ್ ಒಳ್ಳೇದಾಯ್ತು ಅನ್ಸುತ್ತೆ. ಭಯ ಆಗ್ತಾ ಇದೆ. ಮಕ್ಕಳೆಲ್ಲ ಎಲ್ಲೂ ಹೋಗೋದು ಬೇಡ, ಹೋಗ್ಬಿಡೋಣ ಊರಿಗೆ ಅಂತ ಹೇಳ್ತಾ ಇದ್ದಾರೆ. ಈಗ ಬಹಳಷ್ಟು ಜನ ಏನು ಬುಕ್ ಮಾಡ್ಕೊಂಡಿದ್ರೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಆ್ಯಕ್ಚುಲಿ ಆ ಭಯ ಬರುತ್ತೆ, ಓವರ್ ಎ ಪೀರಿಯಡಲ್ಲಿ ಇರುತ್ತೆ. ಆಮೇಲೆ ಅಲ್ಲಿಯ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕು. ಇನ್ನು ಕೆಲ ದಿನಗಳಾದಮೇಲೆ ಅದು ನಿಧಾನವಾಗಿ ಮಾಸೋದಾದರೆ, ಯಾವುದೇ ಘಟನೆಗಳಲ್ಲಿಂದ ವರದಿ ಆಗದಿದ್ದರೆ. ಫಾರೂಕ್ ಅಬ್ದುಲ್ಲಾ ಹೇಳ್ತಾರೆ ಸತತವಾಗಿ ನಡೀತಾನೆ ಇದೆ ಘಟನೆಗಳು ಈ ಥರದ್ದೆಲ್ಲ ಅಂತೇಳಿ. ಯಾರ ಇಲ್ಲಿ ಬಿಟ್ಟಂಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಚೀಫ್ ಮಿನಿಸ್ಟ್ರು. ಏನು ಇಂಟೆಲಿಜೆನ್ಸ್ ಫೇಲ್ಯೂರ್ ಸರ್? ಇವೆಲ್ಲ ಚೆನ್ನಾಗಿ ಮಾಡಿದ್ದೀರಿ ಕೆಲಸ. ಲಾಡನ್ನು ಕಳಿಸಿದ್ದು, ವಿಮಾನ ಮಾಡೋಣ ಅನ್ನೋದು, ಇಲ್ಲಿ ಪರಿಹಾರ, ಮತ್ತೊಂದು ವ್ಯವಸ್ಥೆ ಎಲ್ಲ ಚೆನ್ನಾಗೇ ಮಾಡಿದ್ದೀರಿ. ಯಾಕಪ್ಪ ಬೇಕು ಆ ಕಡ್ಡಿ ಕೆಲಸ? ಅದು ನಿಮ್ಮ ಪಕ್ಕ ಅದು ಯಾರಿದ್ದಾರೆ ಅಂತ ಕರೆಕ್ಟಾಗಿ ಕಂಡಿಡ್ಕೊಂಡು 2 ಕೊಡಬೇಕಲ್ಲ ಕರೆಕ್ಟಾಗಿ. ಅಥವಾ ನೀವೇ ನಿಮ್ಮ ಬುದ್ಧಿ ಏನು ಇಂಟೆಲಿಜೆನ್ಸ್ ಫೇಲ್ಯೂರ್? ಈಗ ಮೊನ್ನೆ ಅವಳು ಯಾರೋ ಹೆಣ್ಣು ಮಗಳು ರಸ್ತೆ ನಡ್ಕೊಂಡಿರ್ತಿದ್ದಾಗ ಹಿಂದೆಯಿಂದ ಒಬ್ಬ ಬಂದು ಯಾವನೊಬ್ಬ ಮಾಡ್ತಾರೆ, ನಿಮ್ದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳೋಣ. ಹೇಗಾಗತ್ತೆ? ಇದೆಲ್ಲ ಈ ಸಮಯ ಅಲ್ಲ ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಮಾತಾಡೋಕ್ಕೆ. ಆಮೇಲೆ ನೀವು ಹೇಳ್ತಾ ಇರಿ 2 ದಿನ ಕಳೀಲಿ, ಆಮೇಲೆ ಏನೇನು ಬರುತ್ತೆ ಅಂತ. ಅಷ್ಟಕ್ಕೂ ಟೈಮ್ ಕೊಟ್ಟಿಲ್ಲ. ಅವತ್ತು ಪರಮೇಶ್ವರ್ ಏನು ಹೇಳಿದ್ರು, ದೊಡ್ಡ ಸಿಟಿ
ಹಾಗಾಗಿ ದೊಡ್ಡ ಪಹಲ್ಗಾಮು ಅಂತ. ಇಟ್ಸ್ ಆಲ್ ರೈಟ್, ಯು ಪೋಸ್ಟ್ ಮಾರ್ಟಮ್ ಇಟ್, ನಾಟ್ ಈವನ್ ಈ ಥರ ಇನ್ಸಿಡೆಂಟ್ ಇನ್ನು ನಡೆದಾಗಲೇ ಬಾಯಿ ತೆಗೆದ್ರೆ ನೀವುಗಳು ಏನು ಅನ್ಕೋತಾರೆ ಜನ ನಿಮ್ಮನ್ನು? ಬಾಡಿಗಳೇ ಬಂದಿಲ್ಲ. ನಿಮ್ಮನ್ನೇನು ಅನ್ಕೋತಾರೆ? ನೀವು ಒಂದು ಗುಂಪಿನ ಪರ, ನಿಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಒಂದು ಗುಂಪಿನ ಪರ. ಯಾಕೆ ಕ್ಯಾಬಿನೆಟ್ ಮಾಡೋ ಆತರದಲ್ಲಿದ್ದೀರಿ, ಇದರ ಸೂಕ್ಷ್ಮತೆಗೆ ತಕ್ಕಂತೆ ವರ್ತಿಸ್ತಾ ಇಲ್ಲ ಅಂತ ಹೇಳಬೇಕಾಗಿ ಬರುತ್ತೆ ಜನ. ಆಗ ಯಾಕಪ್ಪ ಬೇಕು ಎಲ್ಲ ಒಳ್ಳೆ ಕೆಲಸ ಮಾಡಿಬಿಟ್ಟು? ಅದೊಂದು ಕೊಂಕ್ಯ. ಯಾಕಪ್ಪ ಬೇಕಿದು? ಒಳ್ಳೆ ನೊಣ ತಿಂದು ವ್ರತ ಕೆಡಿಸ್ಕೊಂಡ್ರು ಅಂತಾರಲ್ಲ, ಹಂಗಾಗಿ ಅದಕ್ಕೆ ಒಳ್ಳೆ ಉದಾಹರಣೆ ಕಂಡ್ರಿ ನೀವು ಮಾತ್ರ. ಎಸ್.